ूणं वादिराजगुरुन् वन्दे ग्रीवदयाश्रयान् श्रीगुरुभ्यो नमः। ಈ ಪ್ರಪಂಚದಲ್ಲಿ ಸರ್ವೋತ್ತಮ ದೇವತೆ ಯಾರು ಅಂತ ಹೇಳಿ ಮೊದಲಿಗೆ ಜ್ಞಾನಿಗಳ ಮುಂದಲ್ಲಿ ಜಿಜ್ಞಾಸೆ ಬಂದಾಗ ಸತ್ಯಲೋಕಕ್ಕೆ, ಕೈಲಾಸ ಲೋಕಕ್ಕೆ ಹಾಗೂ ವೈಕುಂಠ ಲೋಕಕ್ಕೆ ಹೋಗಿ ಬ್ರಹ್ಮದೇವರು ಅಲ್ಲ, ರುದ್ರನೂ ಅಲ್ಲ, ಮತ್ತಿನ್ಯಾರು ಹೇಳಿದೆ ಕೇವಲ ಶ್ರೀಹರಿಯೊಬ್ಬನೇ ಸರ್ವೋತ್ತಮ ದೇವತೆ ಅಂತ ಹೇಳಿ ಎಲ್ಲರ ಮುಂದೆ ಕೊಂಡಾಡಿದಂತಹ ವ್ಯಕ್ತಿ ಅಂತ ಹೇಳಿದರೆ ಅದು ಭೃಗು ಋಷಿಗಳು. ಮೊದಲಿಗೆ ಹರಿ ಸರ್ವೋತ್ತಮ ಅಂತ ಹೇಳಿ ಭೃಗು ಋಷಿಗಳು ಕೊಂಡಾಡಿದರು. ನಮ್ಮ ಮಧ್ವ ಮತದ ಮೊದಲ ಪ್ರಮೇಯವೇ ಇದು, ಭಗವಂತ ಶ್ರೀಹರಿ ಸರ್ವೋತ್ತಮನಾಗಿದ್ದಾನೆ. ಅದೇ ರೀತಿಯಾಗಿ ವಾಯುದೇವರು ಜೀವೋತ್ತಮರು ಅಂತೇಳಿ ನಮಗೆ ಎಲ್ಲಿ ಹೇಳಿದ್ದಾರೆ ಅಂತ ಕೇಳಿದರೆ, ಆಚಾರ್ಯರು ಬಡಿತಾ ಸೂಕ್ತಕ್ಕೆ ಅರ್ಥವನ್ನು ಹೇಳಬೇಕಾದ ವ್ಯಾಖ್ಯಾನವನ್ನು ಮಾಡಬೇಕಾದರೆ ಆ ಅರ್ಥಕ್ಕೆ ವಾಯುದೇವರ ಪರವಾಗಿ ಅರ್ಥವನ್ನು ಮಾಡಿ ವಾಯುದೇವರೇ ಮಧ್ವಾಚಾರ್ಯರಾಗಿ ಮೂರನೇ ಅವತಾರವಾಗಿ ಬಂದಿದ್ದಾರೆ ಅಂತೇಳಿ ದಶಪ್ರಮತಿಂಜನೆ ಅಂತ ಯೋಷಾಣ ಅಂತೇಳಿ ಅದಕ್ಕೆ ವ್ಯಾಖ್ಯಾನವನ್ನು ಹೇಳಿದ್ದಾರೆ. ಈ ಸೂಕ್ತಕ್ಕೆ ವಾಯುದೇವರ ಪರವಾಗಿ ಅರ್ಥವನ್ನು ಹೇಳಿದ ಮಧ್ವಾಚಾರ್ಯರಾಗಿದ್ದರೂ ಕೂಡ ಈ ಮಂತ್ರಕ್ಕೆ ದ್ರಷ್ಟಾರರು ಯಾರು ಅಂತ ಕೇಳಿದರೆ ಅದಕ್ಕೆ ಭೃಗು ಋಷಿಗಳು ದ್ರಷ್ಟಾರ. ಆದ್ದರಿಂದ ಹರಿಸರ್ವೋತ್ತಮ ಹಾಗೂ ವಾಯುಜೀವೋತ್ತಮತ್ವವನ್ನು ಜಗತ್ತಿಗೆ ತೋರಿಸಿಕೊಟ್ಟರು ಭೃಗು ಋಷಿಗಳು ಅಂತ ನಾವು ಸಂಖ್ಯಾಘೋಷವಾಗಿ ಹೇಳ್ತೇವೆ. ಅಂತಹ ಭೃಗು ಋಷಿಗಳೇ ಮತ್ತೆ ವಿಜಯದಾಸರಾಗಿ ಈ ಭೂಮಿಯಲ್ಲಿ ಅವತಾರವನ್ನು ಮಾಡಿ ಹರಿಸರ್ವೋತ್ತಮತ್ವವನ್ನು ಹೇಳಿದರು, ವಾಯುಜೀವೋತ್ತಮತ್ವವನ್ನು ಕೂಡ ಹೇಳಿದರು. ಅದೇ ರೀತಿಯಾಗಿ ವಾದಿರಾಜರ ಜೀವೋತ್ತಮತ್ವವನ್ನು ಕೂಡ ತಿಳಿಸಿಕೊಟ್ಟು ಸಾಧಕ ಪ್ರಪಂಚಕ್ಕೆ ದೊಡ್ಡ ಅನುಗ್ರಹವನ್ನು ಮಾಡಿದವರು ನಮ್ಮ ವಿಜಯದಾಸರು ಅಂತೇಳಿ ಬಹಳ ಹೆಮ್ಮೆಯಿಂದ, ಬಹಳ ಸಂತೋಷದಿಂದ ನಾವು ಅದನ್ನು ಹೇಳ್ಕೊಳ್ಬೋದು. ವಿಜಯದಾಸರಿಗೆ ಮಧ್ವಮತದ ಬಗ್ಗೆ ಬಹಳ ಹೆಮ್ಮೆ ಇತ್ತು, ಬಹಳ ಅಭಿಮಾನ ಇತ್ತು. ಅವರ ದೀಕ್ಷೆ ಹೇಗಿತ್ತು ಅಂತ ಅವರ ಒಂದು ಮಾತಿನಲ್ಲಿ ನಾವು ನೋಡೋದಾದರೆ, ಶಂಖ ಇದೆ. ಶಂಖ ಅಂದರೆ ಒಂದು ರೀತಿಯಲ್ಲಿ ಸಮುದ್ರದಲ್ಲಿ ಸಿಗುವಂತಹ ಪ್ರಾಣಿಯ ಎಲುಬು. ಅದೇ ರೀತಿಯಾಗಿ ಲೋಕದಲ್ಲಿರುವಂತಹ ಸಾಮಾನ್ಯ ಎಲುಬು ಕೂಡ ಇದೆ. ಶಂಖಕ್ಕೆ ನೀರನ್ನು ಹಾಕಿ ನಾವು ಅಭಿಷೇಕವನ್ನು ಮಾಡಿದರೆ ಅದನ್ನು ತೀರ್ಥ ಅಂತ ನಾವು ಅದನ್ನು ಗ್ರಹಣ ಮಾಡ್ತೇವೆ. ಅದೇ ಒಂದು ಸಾಮಾನ್ಯ ಎಲುಬಿಗೆ ನಾವು ನೀರನ್ನು ಹಾಕಿ ಅಭಿಷೇಕವನ್ನು ಮಾಡಿದಾಗ ನಾವು ಅಭಿಷೇಕವನ್ನು ಮಾಡುವುದಿಲ್ಲ, ಮಾಡಿದರೂ ಅದನ್ನು ತೀರ್ಥ ಅಂತ ನಾವು ಅದನ್ನು ಗ್ರಾಹ್ಯ ಮಾಡುವುದಿಲ್ಲ. ಅದನ್ನು ವಿಜಯದಾಸರು ಹೇಳ್ತಾರೆ, ಎಲುಬು ಶಂಖ ಎರಡು ಬಿಳುಪು ಎಂಬುದು ಸಿದ್ಧ, ಕಲಿಯುಗದೊಳಗಿದು ಎಲ್ಲೆಲ್ಲರೂ ಬಲ್ಲರಯ್ಯ. ಎಲ್ರಿಗೂ ಗೊತ್ತಿದೆ, ಎಲುಬು ಬಿಳಿಯಾಗಿದೆ, ಶಂಖವು ಬಿಳಿಯಾಗಿದೆ ಇದರಲ್ಲಿ ಅಂತ ಅನ್ನೋದು ಎಲ್ರಿಗೂ ಗೊತ್ತಿದೆ. ಎಲುಬಿನೊಳಗೆ ತುಂಬಿ ಜಲಬೇರೆದರೆ ಅದು ಸಲೇ ತೀರ್ಥವೆಂದು ಕೊಳಬಲ್ಲರೇ ಜನರು. ನೀವು ಎಲುಬಿನಲ್ಲಿ ಏನಾದರೂ ಜಲವನ್ನು ತುಂಬಿ ಅಭಿಷೇಕ ಮಾಡಿದ ತೀರ್ಥ ಅಂತ ಕೊಟ್ಟರೆ ಯಾರು ತಗೊಳ್ತಾರಾ? ಯಾರೂ ತೆಗೆದುಕೊಳ್ಳುವುದಿಲ್ಲ. ಕೊಳೆವ ಶಂಖದಲ್ಲಿ ಜಲವನ್ನೇ ತಂದು ನಿರ್ಮಲದ ಗಂಡಕಿಯ ಶಿಲೆಗೆ ಇರದರೆ ತೀರ್ಥವೆನಿಸುವುದು ಅಹುದೆಂದು. ಗಂಡಕಿಯ ಶಿಲೆಗೆ, ಸಾಲಿಗ್ರಾಮ ಶಿಲೆಗೆ ಶಂಖಕ್ಕೆ ನೀರನ್ನು ತುಂಬಿ ಸುರಿದ್ರೆ ಅದನ್ನು ಎಲ್ಲರೂ ತೀರ್ಥ ಅಂತ ಹೇಳಿ ಅದನ್ನು ಸ್ವೀಕಾರ ಮಾಡ್ತಾರೆ. ಅದೇ ರೀತಿಯಾಗಿ ನೀವು ಹಲವು ಮತವನ್ನ ಹೊಕ್ಕು ಈ ಅನೇಕ ಮತವನ್ನು ಆಶ್ರಯಿಸಿ ಅನೇಕ ಮತಗಳಿಗೆ ಸಂಬಂಧಪಟ್ಟಂತಹ ಮಾತುಗಳನ್ನು ಹೇಳ್ಕೊಂಡು ಬಂದರೆ ಅದು ಒಳ್ಳೆಯ ಮಾತು ಅಂತ ಅನಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಒಂದು ರೀತಿಯಲ್ಲಿ ಅದು ಎಲುಬಿನೊಳಗೆ ಗಂಗಾಜಲವನ್ನು ಹಾಕಿದಷ್ಟೇ ಅದು ಅಪವಿತ್ರ ಅಂತ ಅನಿಸಿಕೊಳ್ತದೆ. ಆದರೆ ಯಾವಾಗ ನೀವು ಅಲವಬೋಧನ ಮತವೇ ಕಲುಷವಿಲ್ಲದರೆ ಜಲಜನಾಭನ ಕೃಪಾ ಜಲಧಿಯಾಗಿ ಎಲ್ಲ ಹಳೆಯ ಫಲಗಳು, ಈ ಮಧ್ವಾಚಾರ್ಯರ ಮತಕ್ಕನುಸಾರವಾಗಿ ನಾವೇನಾದರೂ ಮಾತನ್ನು ಹೇಳಿದರೆ ವಚನವನ್ನು ಆಡಿದರೆ ಅದು ಅತ್ಯಂತ ಪರಿಶುದ್ಧವಾದದ್ದು ಅಂತ ಭಾವಿಸಬೇಕು. ಅಂದರೆ ಮಧ್ವಾಚಾರ್ಯರ ಮತ ಎನ್ನುವಂಥದ್ದು ಒಂದು ರೀತಿಯ ಶಂಖ ಇದ್ದ ಹಾಗೆ. ಅಂತಹ ಶಂಖದಲ್ಲಿ ವಿಜಯದಾಸರ ಮಾತನ್ನು ಸೇರಿಸಿ ಕೊಟ್ಟು ಜಗತ್ತಿಗೆ ಕೊಟ್ಟರೆ ಅದು ಅಷ್ಟು ಪವಿತ್ರವಾದದ್ದು ಅಂತ ಹೇಳಿ
ಮಧ್ವಮತದ ಹೆಗ್ಗಳಿಕೆ ಬಗ್ಗೆ ಹೇಳ್ತಾ ಇದ್ದಾರೆ. ಹಾಗಾಗಿ ನನ್ನ ಮಾತು ಯಾಕೆ ಇಷ್ಟು ಮಹತ್ವವನ್ನು ಪಡೆದಿದೆ ಅಂತ ಕೇಳಿದರೆ, ಮಧ್ವಮತದ ಸಿದ್ಧಾಂತಕ್ಕನುಸಾರವಾಗಿ ಶಾಸ್ತ್ರಬದ್ಧವಾಗಿ ನನ್ನ ಮಾತನ್ನು ಆಡ್ತಾ ಇದ್ದೇನೆ. ಹಾಗಾಗಿ ನನ್ನ ಮಾತಿಗೆ ಅಷ್ಟು ಮಹತ್ವ ಉಂಟು, ಇದನ್ನು ಯಾರೂ ಕೂಡ ತಿರಸ್ಕಾರ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ. ಪಂಗದೊಳಗೆ ತ್ಯಾಜ್ಯದ ಕೃಷಿ ಬೆಳೆದಂತೆ ಕೆಸರಿನಲ್ಲಿ ಕೇದಗಿ ಹೂ ಹುಟ್ಟುತ್ತೆ. ಕೇದಗಿ ಹೂವನ್ನು ತೆಗೆದು ಅದನ್ನು ದೇವರಿಗೆ ಸಮರ್ಪಣೆ ಮಾಡ್ತಾರೆ. ಕೇದಗಿ ಹೂ ಕೆಸರಲ್ಲಿ ಬಂದದ್ದು ಅಂತೇಳಿ ಯಾರು ಅದನ್ನು ತ್ಯಾಜ್ಯ ಅಂತ ಮಾಡುವುದಿಲ್ಲ. ಅದೇ ರೀತಿಯಾಗಿ ನಾನು ಪಂಕವುಳ್ಳ ನಾನು ಚಿತ್ರವಾದ ಕೇತಕಿ, ಪಂಕಜನಾಭನ ನಾಮಸ್ಮರಣೆ ಪಂಕವುಳ್ಳವ ನಾನು ಚಿತ್ರವಾದ ಕೇತಕಿ. ಒಂದು ರೀತಿಯಲ್ಲಿ ನಾನು ಪಂಕ ಅಂತ ಆಗಿರ್ಬೋದು, ನನ್ನಿಂದ ಬಂದಂತಹ ಮಾತು ಅದು ಭಗವಂತನ ಸ್ಮರಣೆಯನ್ನೇ ಮಾಡುವಂತಹ ಮಾತು. ಹಾಗಾಗಿ ಅದನ್ನು ಎಲ್ಲರೂ ಸ್ವೀಕಾರ ಮಾಡಿ, ಅದು ಎಲ್ರಿಗೂ ಸ್ವೀಕಾರ ಅರ್ಹವಾದದ್ದು ಅಂತ ಹೇಳಿ ವಿಜಯದಾಸರ ಆಶಯ. ಇಂತಹ ತತ್ವವನ್ನು ಯಾರ್ಯಾರಿಗೂ ಹೇಳಲಿಕ್ಕೆ ಹೋಗಬಾರ್ದು. ಯಾರಿಗೆ ಆಗ್ರಹ ಉಂಟು, ಸಿದ್ಧಾಂತದ ಬಗ್ಗೆ ದೀಕ್ಷೆ ಇಲ್ಲ, ಆಗ್ರಹವನ್ನೇ ತುಂಬಿಕೊಂಡವರಿಗೆ ಸಿದ್ಧಾಂತದ ಬಗ್ಗೆ ಹೇಳಲಿಕ್ಕೆ ಹೋಗಬಾರ್ದು ಅಂತ ಹೇಳ್ತಾರೆ. ಅಸಮ ತತ್ವವೈದು ಹೀನ ಪಿಸುನ ನಿಗಿ ಉಸಿರಿದರೆ ವಶ ಮಾಡಿಕೊಂಡು ಸಂಪಾದಿಸಬಲ್ಲನೇ ಜ್ಞಾನವನ್ನು. ನೀವು ಇಂತಹ ಆಗ್ರಹಪೂರಿತರಾದಂತಹ ವ್ಯಕ್ತಿಗಳಿಗೆ ಇಂತಹ ತತ್ವವನ್ನು ನೀವು ಹೇಳಲಿಕ್ಕೆ ಹೋದರೆ ಅವನು ಇದನ್ನು ವಶ ಮಾಡಿಕೊಂಡು ಸಿದ್ಧಿಸಿಕೊಳ್ಳಿಕ್ಕೆ ಸಾಧ್ಯವವನು, ಅವನಿಗೆ ಬೇಕಾಗಿಲ್ಲ ಅದು. ಎಷ್ಟು ವಿಜಯದಾಸರು ರಾಜನ ಮೃದುಗಳು ಅಂತ ಕೊಂಡಾಡಿದರೂ ಕೂಡ ಆಗ್ರಹ ಮಾಡುವವರಿಗೆ ಹೇಳಲಿಕ್ಕೆ ಹೋದರೆ ಅದು ವಿಜಯದಾಸರ ಮಾತೇ ಅಲ್ಲ ಅಂತ ಹೇಳುವ ಅಂತವ್ರು ಹೇಳ್ತಾರೆ. ಅದೇ ರೀತಿಯಾಗಿ ಈ ನಮ್ಮ ಮಧ್ವಮತದ ಬಗ್ಗೆ ಆಗ್ರಹ ಇರುವಂಥ ವ್ಯಕ್ತಿಗಳಿಗೆ ಎಷ್ಟು ಸಿದ್ಧಾಂತದ ಬಗ್ಗೆ ನೀವು ಪ್ರಮಾಣಗಳನ್ನು ಕೊಟ್ಟರು ಕೂಡ ಅವರು ಅದನ್ನು ಒಪ್ಪಲಿಕ್ಕೆ ಹೋಗುವುದಿಲ್ಲ. ಅಂಥವರ ಮುಂದೆ ಯಾಕೆ ಹೇಳಲಿಕ್ಕೆ ಹೋಗ್ತೀರಿ ಅಂತ ವಿಜಯದಾಸರು ಕೇಳ್ತಾ ಇದ್ದಾರೆ. ಹಸುವಿನ ಹಾಲು ಹಿಂಡಿ ಹಸನಾಗಿ ಕಾಸಿ ಹುಳಿ ರಸದಳು ಹೆಪ್ಪುಗೊಡೆ ಮೊಸರಾಗಿ ತೋರುವುದೇ. ನೀವು ಒಳ್ಳೆಯ ಹಸುವ ಹಾಲನ್ನು ಹಿಂಡಿ ಅದಕ್ಕೊಂದಷ್ಟು ನೀವು ಹುಳಿ ಸೇರಿಸಿಬಿಟ್ರೆ ಅದು ಮೊಸರಾಗ್ತದ, ಪೂರ್ತಿ ಹಾಲು ಕೆಟ್ಟು ಹೋಗ್ತದೆ. ಅದೇ ರೀತಿಯಾಗಿ ಹುಸಿ ವಿವಾದಿಗೆ ಉಪನಿಷತ್ ತತ್ವಗಳು ಬೇಳೆ. ಸುಮ್ಮನೆ ವಿವಾದ ಮಾಡುವವರಿಗೆ, ಆಗ್ರಹ ಮಾಡುವವರಿಗೆ ಇಂತಹ ತತ್ವವನ್ನು ಹೇಳಿದರೆ ಅಸುರ ಮೋಹಕದರ್ಥ ಎಸೆದು ಬಿಡನು ಕಾನೂನು ಅಂತವರಿಗೆ ಹೇಳಿದರೆ ಅದಕ್ಕೆ ಒಂದಷ್ಟು ಮೋಹಕವಾದ ಅರ್ಥವನ್ನೇ ಹೇಳಿ ಅವರು ಅದನ್ನು ಈ ಎಲ್ಲ ಮಾತುಗಳನ್ನು ವ್ಯರ್ಥ ಮಾಡಿಬಿಡುತ್ತಾರೆ. ಇಂತಹ ತತ್ವಗಳನ್ನು ನೀವು ಇಂತಹ ವ್ಯರ್ಥವಾದ ಜನಗಳಿಗೆ ಹೇಳಲಿಕ್ಕೆ ಹೋಗಬೇಡಿ. ಮತ್ತೆ ಹೇಳ್ತಾರೆ, ಈ ಲೋಕದಲ್ಲಿ ಮುಗ್ಧರು ಅಂತ ಯಾರಿದ್ದಾರೆ? ಮುಗ್ಧರು ಅಂತಂದರೆ ಅಜ್ಞಾನಿಗಳನ್ನು ಇಟ್ಕೊಳ್ಬೇಕಿಲ್ಲಿ. ಮುಗ್ಧರಿಗೆ ಉಪದೇಶ ಸಿದ್ಧಾಂತಗಳೆಲ್ಲ ಬದ್ಧವಾಗಿ ಕರೆದು ಬುದ್ಧಿ ಇಂಡದಿ ಬೇಳೆ ಶುದ್ರತನವ ಬಿಟ್ಟು ಶ್ರದ್ಧೆ ಬಕುತಿಯಲ್ಲಿ ದುಗ್ಧಾಂತಿ ವಾಸನ ಹೊಂದಿ ಬದುಕುವನೇ. ಇಂತಹ ಮೋಹಕ ಜನರಿಗೆ, ಮುಗ್ಧ ಜನರಿಗೆ ಎಷ್ಟು ನೀವು ಭಗವಂತನ ಯಥಾರ್ಥತ್ವವನ್ನು ಹೇಳಿದರೂ ಕೂಡ ಅವರು ಅದನ್ನು ಶ್ರದ್ಧೆಯಿಂದ ಕೇಳುವುದಿಲ್ಲ. ಅವರ ಶುದ್ರತನವನ್ನು ಬಿಟ್ಟು ಅವರು ಶ್ರದ್ಧೆಯಿಂದ ಕೇಳುವುದಿಲ್ಲ. ಅಂಥವರಿಗೆ ಹೇಳಲಿಕ್ಕೆ ಹೋಗಬೇಡಿ. ಇಂಥವರಿಗೆ ಹೇಳಲಿಕ್ಕೆ ಹೋದರೆ ಏನಾಗುತ್ತೆ ಗೊತ್ತಾ? ಅದನ್ನು ದೃಷ್ಟಾಂತವನ್ನು ಹೇಳ್ತಾರೆ. ದಗ್ಧ ಪಟದೋಳು ಮುದ್ದಿಯ ಮುದರಿದರೆ, ಒಂದು ಸುಟ್ಟ ಬಟ್ಟೆ ಉಂಟು, ಸುಟ್ಟ ಬಟ್ಟೆಯನ್ನು ಮಡಚಿಡಬೇಕು ಅಂತ ನೀವು ಯೋಚನೆ ಮಾಡಿ ಅದನ್ನು ಮಡಚಿಡ್ಲಿಕ್ಕೆ ಆಗ್ತದ? ಎಂದಿಗೂ ಕೂಡ ಸುಟ್ಟ ಬಟ್ಟೆಯನ್ನು ಮಡಚಿಡ್ಲಿಕ್ಕೆ ಆಗುವುದಿಲ್ಲ. ಅದೇ ರೀತಿಯಾಗಿ ಇಂತಹ ವ್ಯಕ್ತಿಗಳಿಗೆ ನೀವು ತತ್ವೋಪದೇಶವನ್ನು ಮಾಡಿದರೆ ಅವರು ಅದನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಅಂತ ವಿಜಯದಾಸರು ಹೇಳ್ತಾ ಇದ್ದಾರೆ. ಅಷ್ಟು ಮಾತ್ರವಲ್ಲ, ಮತ್ತೆ ಹೇಳ್ತಾರೆ, ಮನೆಯಲ್ಲಿ ಒಳ್ಳೆಯ ಔತಣ ಇಟ್ಟುಕೊಂಡಿದ್ದೀರಿ, ಬಗೆ ಬಗೆಯ ಭಕ್ಷ್ಯ ಭೋಜ್ಯವನ್ನೆಲ್ಲ ತಯಾರು ಮಾಡಿ ಇಟ್ಟಿದ್ದೀರಿ, ಒಳ್ಳೆಯ ವ್ಯಕ್ತಿಗಳನ್ನು ಕರೆದು ಊಟಕ್ಕೆ ಹಾಕಬೇಕು ಅಂತ ಹೇಳಿ ಯಾವುದೋ ಒಂದು ಸತ್ತು ಬಿದ್ದ ಶವದ ಕಿವಿಯಲ್ಲಿ ಹೋಗಿ, ಶವ ಬಿದ್ದಿರಲು ಹೋಗಿ ಕಿವಿಗೆ ಮೊಗವನ್ನಿಟ್ಟು ಔತಣಕ್ಕೆ ಬಾ ಎಂದು ಹೇಳಲು ಆ ಶವ ಅವಸರಿದು ಬಂದು ಸವಿಪಾಕವನ್ನುಂಡು ಪ್ರಥಮ ಹೊಗಳಿ ತೃಪ್ತಿಯ ಪಡಬಲ್ಲದೇನೋ. ನೀವು ಯಾವುದೋ ಒಂದು ಶವದ ಕಿವಿಯಲ್ಲಿ ಹೋಗಿ, ಇವತ್ತು ಮನೆಯಲ್ಲಿ ನಾನು ಔತಣ ಮಾಡಿದ್ದೇನೆ, ಭಕ್ಷ್ಯಭೋಜಗಳನ್ನು ಮಾಡಿದ್ದೇನೆ, ಬಂದು ಪ್ರಸ್ಥವನ್ನು ನೋಡಿ ಅಂದರೆ ಉತ್ಸವವನ್ನು ನೋಡಿ ಒಳ್ಳೆಯ ಪಾಕವನ್ನು ಉಂಡು ಹೋಗು ಅಂತ ಹೇಳಿದರೆ ಆ ಶವ ಏನಾದರೂ ಬಂದು ನೋಡಿ ಅದು ಸಂತೋಷಪಟ್ಟು ಹೋಗ್ತದಾ? ಅಷ್ಟೇ. ನೀವು ಶವದ ಕಿವಿಯಲ್ಲಿ ಹೇಳುವುದು ಎಷ್ಟು ವ್ಯರ್ಥವೋ ಅದು ಬರುವುದಿಲ್ಲ ಹೇಗೋ, ಅದೇ ರೀತಿಯಾಗಿ ಇಂತಹ ಕ್ಷುಲ್ಲಕ ವ್ಯಕ್ತಿಗಳ ಮುಂದೆ ತತ್ವವನ್ನು ಉಸುರುವುದು ಈ ಒಂದು ತತ್ವವನ್ನು ಹೇಳುವುದು ಅಷ್ಟೇ ವ್ಯರ್ಥ ಅಂತ ಹೇಳಿ ವಿಜಯದಾಸರ ಆಶಯ. ಇಂದಿರೆ ರಮಣನ ಪೊಂದದ ಪಾಪಿಗೆ ಮಂದಾಕಿನಿ ಜಲ ಮಿಂದರೆ ಆವನಂಗನೊಂದು ಬೆಂದು ಹೋಗುವುದು ಎಂದಿಗೆ ಸಿದ್ಧ. ಯಾರು ಭಗವದ್ವೇಷಿಗಳಿಂದ ಇದ್ದಾರೋ ಅಂಥವರಿಗೆ ಗಂಗಾಜಲದಲ್ಲಿ ಒಂದು ವೇಳೆ ಅವರು ಸ್ನಾನವನ್ನು ಮಾಡಿದರೆ ಅವರ ಮೈ ಬೆಂದು ಹೋಗ್ತದಂತೆ.
ಅಂದರೆ ಅವರಿಗೆ ಅದರಿಂದ ಹಿತ ಆಗೋದಿಲ್ಲ, ಪಾಪ ಪರಿಹಾರ ಆಗೋದಿಲ್ಲ ಹೊರತು ಅಯ್ಯೋ ಗಂಗೆಯಲ್ಲಿ ಸ್ನಾನ ಮಾಡಿಬಿಟ್ಟಲ್ಲ ನಾನು, ಯಾಕಾದರೂ ಸ್ನಾನ ಮಾಡಿದ್ನಾ ಅಂತ ಹೇಳಿ ಮೈಯೆಲ್ಲ ಬೆಂದು ಹೋಗ್ತದಂತೆ. ದೃಷ್ಟಾಂತವನ್ನು ಕೊಡ್ತಾರೆ. ಹಿಂದಕ್ಕೆ ಮಧುರೆಯಿಂದ ಓಡಿ ಜರಾಸಂಧನು ಗಂಗೆಯಲ್ಲಿ ಬೀಳಲು ಮೈ ಬೆಂದು ಹೋಯಿತು, ಕಟ್ಟದಿಂದಲೇ ಉಳಿದನು. ಜರಾಸಂಧನು ಕೂಡ ಮಧುರಾಪುರಿಯಿಂದ ಬಂದು ಗಂಗೆಗೆ ಬಿದ್ದಂತೆ. ಬಿದ್ದಾಗ ಅಯ್ಯೋ ನನ್ನ ಮೈ ಸುಟ್ಟು ಹೋಯ್ತಲ್ಲ, ಗಂಗೆಯಲ್ಲಿ ಸ್ನಾನ ಮಾಡಿದ್ದಲ್ಲ ಅಂತ ಅಷ್ಟು ಹರಿದ್ವೇಷಿಯವನು ಜರಾಸಂಧ. ಅಯ್ಯೋ ಅಂದರೆ ಗಂಗೆಯ ಆ ಹರಿಯುವ ಶಬ್ದವನ್ನೂ ಕೇಳದೇ ಇದ್ದವನು, ಗಂಗೆಯ ಹೆಸರನ್ನು ಹೇಳದಿದ್ದವನು ಏನೋ ಅಚಾನಕ ಗಂಗೆಗೆ ಬಿದ್ದಲ್ಲ ಅಂತ ಮೈಯೆಲ್ಲ ಬೆಂದು ಹೋಯ್ತಂತಾನೆ. ಅದೇ ರೀತಿಯಾಗಿ ಇಂತಹ ವ್ಯಕ್ತಿಗಳಿಗೆ ಇಂತಹ ತತ್ವವನ್ನು ಹೇಳಲಿಕ್ಕೆ ಹೋಗಬೇಡಿ. ಮಂದ ಮತ್ತು ನರ ಒಂದು ಸಾರಿ ಹರಿ ಎಂದೆನ್ನ ದವನಾವನಾದ ನಂದಾದಿ ಬಾಳಲು ಕಂದರ್ಪ ಜನಕ ಕಪೀಂದ್ರ ವಿಜಯ ವಿಠಲ. ಯಾರು ಹರಿಯ ಸ್ಮರಣೆಯನ್ನು ಒಂದು ಬಾರಿಯೂ ಮಾಡೋದೇ ಇಲ್ವೋ ಅಂಥವನು ಸುಖವಾಗಿ ಬಾಳಲಿಕ್ಕೆ ಸಾಧ್ಯ ಇಲ್ಲ ಅಂತ ವಿಜಯದಾಸರು ಹೇಳ್ತಾ ಇದ್ದಾರೆ. ಹಾಗಾಗಿ ನಮ್ಮೆಲ್ಲರ ಯೋಗಕ್ಷೇಮಕ್ಕಾಗಿ ವಿಜಯದಾಸರು ಹೇಳ್ತಾ ಇದ್ದಾರೆ, ಈ ಯಥಾರ್ಥವಾದ ತತ್ವವನ್ನು ಅನುಸಂಧಾನ ಮಾಡಿಕೊಳ್ಳಿ, ಜೀವನದಲ್ಲಿ ಭಗವಂತನ ಅನುಗ್ರಹವನ್ನು ಸಂಪಾದಿಸಿಕೊಂಡು ಕ್ಷೇಮದಿಂದ ಬದುಕನ್ನು ಸಾಗಿಸಿಕೊಳ್ಳಿ ಅಂತ ಇಂತಹ ಅನೇಕ ಮಾತುಗಳನ್ನು ತಮ್ಮ ಸುಳಾದಿಗಳ ಮೂಲಕ ತಿಳಿಸಿಕೊಟ್ಟು ಈ ಸಾಧಕನಾದವನಿಗೆ ಹೇಗೆ ಸಾಧನೆಯನ್ನು ಮಾಡಬೇಕು, ಹೇಗೆ ಬದುಕಬೇಕು ಅನ್ನೋದಕ್ಕೆ ಅವರ ಒಂದೊಂದು ಸುಳಾದಿಯಲ್ಲಿ 10 ದೃಷ್ಟಾಂತಗಳು. ಒಂದು ತತ್ವವನ್ನು ಹೇಳಬೇಕಾದರೆ ಹಾಗೆ ಅದನ್ನು ಹೇಳಿದರೆ ಅದು ಸುಲಭವಾಗಿ ಅರ್ಥ ಆಗುವುದಿಲ್ಲ. ಅದಕ್ಕೊಂದು ದೃಷ್ಟಾಂತವನ್ನು ಸೇರಿಸಿಕೊಂಡು ಹೇಳಿದರೆ ಅದು ಸಾಮಾನ್ಯರಿಗೂ ಅರ್ಥ ಆಗ್ತದೆ ಅನ್ನೋ ದೃಷ್ಟಿಯಿಂದ ಅನೇಕ ದೃಷ್ಟಾಂತಗಳನ್ನು ಸೇರಿಸಿಕೊಂಡು ನಿರೂಪಣೆ ಮಾಡುವ ಶೈಲಿ ವಿಜಯದಾಸರದ್ದು. ಮನೆಯಲ್ಲಿ ಒಂದು ಮಾತು, ಗಾಳಿಗೆ ಬೆವರಿಲ್ಲ, ನಿನ್ನವರಿಗೆ ಕೇಳಿಲ್ಲ. ವಿಜಯದಾಸರು ಹೇಳುವಂಥ ಮಾತು. ಗಾಳಿಗೆ ಎಂದಾದರೂ ಬೆವರುತ್ತದ? ಗಾಳಿ ಬೆವರಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿಯಾಗಿ ನಿನ್ನವರಿಗೆ ಕೇಳಿಲ್ಲ. ಯಾರ್ಯಾರು ಭಗವಂತನನ್ನು ನಂಬುತ್ತಾರೋ ಅವರ ಭಕ್ತರಿಗೆ ಎಂದಿಗೂ ಕೇಳಿಲ್ಲ ಅಂತ ವಿಜಯದಾಸರು ಹೇಳ್ತಾರೆ. ಸ್ವಾಮಿ, ನಿನ್ನನ್ನು ನಂಬಿದವರಿಗೆ ಕೇಳಿಲ್ಲ. ವ್ಯಾಳ ವಿಜಯ ಬಿಟ್ಟಲು ನಿನ್ನ ಬಿಟ್ಟವ ಕೆಟ್ಟ. ಯಾರ್ಯಾರು ಭಗವಂತನನ್ನು ಬಿಡ್ತಾರೋ ಅಂತವನು ಕೆಟ್ಟ ಅಂತ ವಿಜಯದಾಸರು ಹೇಳಿದ್ದಾರೆ. ಅಂತಹ ಬುದ್ಧಿ ನಮಗೆ ಎಂದಿಗೂ ಬರುವುದು ಬೇಡ. ಸ್ವೋತ್ತಮರನ್ನು ನಮಗೆ ನಿಂದನೆ ಮಾಡುವಂತಹ, ದ್ರೋಹ ಮಾಡುವಂತಹ ಬುದ್ಧಿ ನಮಗೆ ಎಂದಿಗೂ ಕೊಡದೇ ಇರಲಿ. ವಿಜಯದಾಸರು ಹೇಗೆ ಸ್ತೋತ್ರ ಮಾಡಬೇಕು ಎಲ್ಲ ಜ್ಞಾನಿಗಳನ್ನು ಅಂತ ನಮಗೆ ತೋರಿಸಿಕೊಟ್ಟಿದ್ದಾರೆ. ಆ ಮಾರ್ಗದಲ್ಲಿ ಸಾಗುವ ಮೂಲಕ ನಮ್ಮ ಬದುಕನ್ನು ನಾವು ಹಸನಾಗಿಸಿಕೊಳ್ಳೋಣ. ಆ ಎಲ್ಲ ಹರಿಗುರುಗಳ ಅನುಗ್ರಹಕ್ಕೆ ಪಾತ್ರರಾಗೋಣ ಅಂತ ಹೇಳ್ತಾ ಇವತ್ತಿನ ದಿವಸ